ಮಿಥುನ ರಾಶಿಯವರಿಗೆ ಹೇಗಿದೆ? ಯಾಕೆಂದ್ರೆ ಈಗ ಗುರುಗ್ರಹ ಮಿಥುನದಿಂದ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾನೆ. ಮಿಥುನದಲ್ಲಿ ಗುರು ಇರೋದಿಲ್ಲ, ಆದ್ರೆ ಗುರುಬಲ ಇರುತ್ತಾ? ಮಿಥುನ ರಾಶಿಯವರಿಗೆ ಹೇಗಿದೆ ಗುರುಗಳೇ? ನೋಡಿ, ಗುರು ಏನಾಗುತ್ತೆ ಮಿಥುನದಲ್ಲಿ ಇದ್ದಾಗ ಅಷ್ಟೊಂದು ಅವ್ರಿಗೆ ಅನುಕೂಲಗಳಿರೋದಿಲ್ಲ ಅಂತ. ಇವಾಗ ಏನಾಗುತ್ತೆ, ತಾತ್ಕಾಲಿಕ ಗುರುಬಲ ಬರುತ್ತೆ ಮಿಥುನ ರಾಶಿಯವರಿಗೆ, ತುಂಬಾ ಅನುಕೂಲಗಳು ತರುತ್ತೆ. ಇದು ಬದಲಾವಣೆ ಆದರೂ ಕೂಡ ಈ ಏನಾಗುತ್ತೆ, ಜನ್ಮ ಗುರು ಬರುವುದರಿಂದ ಈಗ ಮನಸ್ಸಿಗೆ ನೆಮ್ಮದಿ ನಿರಾಳ ಆಗುವಂಥದ್ದು, ಏನೋ ಕಷ್ಟಗಳು. ಮಿಥುನ ರಾಶಿಯವರು ಸಾಮಾನ್ಯವಾಗಿ ಈಗ ಏನು ಅನುಭವಿಸ್ತಿರ್ತೀರಾ, ಯಾವುದೋ ಕಷ್ಟ, ಸುಮ್ಮನೆ ನೆಮ್ಮದಿ ಇರೋದಿಲ್ಲ. ಯಾವುದೋ ಕೆಲಸ ಕಾರ್ಯ ಎಲ್ಲಿ ಮಾಡಿದ್ರು, ಈಗ ನೋಡಿ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರ, ಅದು ಇಷ್ಟ ಇರೋದಿಲ್ಲ, ಇನ್ನೊಂದು ಕಡೆ ಹೋಗ್ಬೇಕು ಅಂದ್ಕೊಳ್ಳೋದು, ಅಥವಾ ಯಾವುದೋ ಮನೆಯಲ್ಲಿ ಕೂಡ ನೆಮ್ಮದಿ ಇರಲ್ಲ, ಅಥವಾ ಏನೋ ವೈಯಕ್ತಿಕ ವಿಚಾರದಲ್ಲಿ ಎಷ್ಟೋ ತೊಂದರೆಗಳನ್ನು ಅನುಭವಿಸ್ತಿರ್ತೀರಲ್ವಾ, ಅದರಿಂದ ನಿಮಗೆ ಮುಕ್ತಿ ಸಿಗುವಂಥದ್ದಾಗುತ್ತೆ, ನಿರಾಳ ಉಂಟಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಕೂಡ ನಿಮಗೆ ಅನುಕೂಲಗಳು ಉಂಟಾಗುವಂಥದ್ದು. ಯಾಕಂದರೆ ಗುರು ತುಂಬ ಎರಡನೇ ಮನೆಯಲ್ಲಿ ಗುರು ಬರೆದ್ರೆ, ಅದರಲ್ಲಿ ಏನಾಗುತ್ತೆ ನೋಡಿ, ಎರಡನೇ ಮನೆಯಲ್ಲಿ ಗುರು ಇದ್ದಾಗ, ಅದರಲ್ಲೂ ಉಚ್ಚ ಸ್ಥಾನದಿದ್ದಾಗ ತುಂಬ ಅನುಕೂಲಗಳನ್ನು ನೀವು ಪಡ್ಕೊಳ್ಬೋದು ಅಂತ ಹೇಳುತ್ತೆ. ಹಣಕಾಸಿನ ವಿಚಾರದಲ್ಲಿ ತುಂಬ ವಿಶೇಷವಾಗಿರುತ್ತೆ. ಇನ್ನು ಸಪ್ತಮ ಹಾಗೂ ಕರ್ಮಸ್ಥಾನಾಧಿಪತಿ ಗುರುಗ್ರಹನೇ ಆಗಿದ್ದು, ಗುರುಗ್ರಹ ಉಚ್ಚ ಸ್ಥಾನಕ್ಕೆ ಪ್ರವೇಶ ಮಾಡ್ತಿರೋದ್ರಿಂದ ಏನಾಗ್ತಿದೆ, ವಿವಾಹ ಶುಭ ಕಾರ್ಯಗಳು ನಡೆಯುತ್ತೆ. ನೋಡಿ, ತುಂಬ ಚೆನ್ನಾಗಿದೆ ಇದು. ಯಾರಿಗೆ? ಮಿಥುನ ರಾಶಿಯವರಿಗೆ. ನಿಮಗೆ ಸಪ್ತಮಾಧಿಪತಿ ಕೂಡ ಗುರುವೇ ಆಗಿರೋದ್ರಿಂದ, ಅದರಲ್ಲೂ ಈ ಗುರು ಏನಾಗಿದೆ, ಪರಮೋಚ್ಚ ಸ್ಥಾನ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಸಪ್ತಮಾಧಿಪತಿ ಆಗಿರೋದ್ರಿಂದ ನಿಮಗೆ ವಿವಾಹಾದಿ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತೆ. ಈಗ ಮದುವೆ ಆಗಿಲ್ಲ ಗುರುಗಳೇ, ಇವಾಗ ಗುರುಬಲ ಅವಶ್ಯಕವಾಗಿದೆ. ಮದುವೆ ವಿಚಾರದಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ನೀವು ಏನು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು. ಅಥವಾ ಹೆಣ್ಣು ನೋಡೋಕೆ ಹೋಗೋದು, ಗಂಡು ನೋಡೋಕೆ ಹೋಗೋದು, ಅಥವಾ ಮದುವೆ ವಿಚಾರದಲ್ಲಿ ಮುಂದಿಡಿ. ಇವಾಗ ಮನೆಯಲ್ಲಿ ಯಾರು ಮದುವೆ ಆಗಬೇಕಾಗಿರುತ್ತೆ, ಮಿಥುನ ರಾಶಿಯವರು ಇರ್ತಾರೆ, ಅವಶ್ಯಕವಾಗಿ ಮದುವೆ ವಿಚಾರದಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ. ಉದ್ಯೋಗ ಪ್ರಾಪ್ತಿ ಆಗುವಂಥದ್ದು, ಸರ್ಕಾರಿ ಉದ್ಯೋಗಕ್ಕೂ ಪ್ರಯತ್ನ ಪಟ್ಟರೆ ನಿಮಗೆ ಅನುಕೂಲ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈಗ ಒಂದು ಮದುವೆ ವಿಚಾರ ಅಷ್ಟೇ ಅಲ್ಲ, ಶುಭ ಎಲ್ಲ ಕೆಲಸದಲ್ಲೂ ಶುಭ ನಿಮ್ಗೆ ಅನ್ಕೊಂಬಿಡಿ ಮಿಥುನ ರಾಶಿಯವ್ರಿಗೆ. ಯಾಕಂದರೆ ಈಗ ಗುರು ಉಚ್ಚ ಸ್ಥಾನದಲ್ಲಿ ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ. ನಿಮ್ಮ ಗ್ರಹ ಬಿಟ್ಟು ನಿಮ್ಮ ರಾಶಿ ಬಿಟ್ಟೋದ್ರೂ ಕೂಡ ನಿಮಗೆ ಅದು ಗುರು ಪರಮೋಚ್ಚ ಸ್ಥಾನದಲ್ಲಿ ಹೋಗ್ತಾರೆ. ಯಾಕಂದರೆ ಏನಾದರೂ ನೀಚ ಸ್ಥಾನದಲ್ಲಿ ಹೋಗಿದ್ರೆ ತೊಂದರೆ ಆಗ್ತಾ ಇತ್ತು. ಇಲ್ಲಿ ಪರಮೋಚ್ಚ ಸ್ಥಾನದಲ್ಲಿ ಹೋಗ್ತಿರೋದ್ರಿಂದ ಉದ್ಯೋಗದಲ್ಲಿ ಸರ್ಕಾರಿ ಗೌರ್ಮೆಂಟ್ ಕೆಲಸದ ವಿಚಾರದಲ್ಲಿ ಯಾರು ನೋಡ್ತಾ ಇರ್ತೀರಾ, ಅವ್ರಿಗೂ ತುಂಬ ಅನುಕೂಲ, ಪ್ರಮೋಷನ್ ಸಿಗುವಂಥದ್ದಾಗುತ್ತೆ. ಇನ್ನು ಅಥವಾ ಏನಾದರೂ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಉತ್ತಮವಾಗಿರೋ ರೀತಿಯಲ್ಲಿ ಅಭಿವೃದ್ಧಿ ಹೊಂದ್ತೀರಾ ಅಂತ. ಇನ್ನು ಏನಾಗುತ್ತೆ, ವ್ಯಯಾಧಿಪತಿ ಹಾಗೂ ಪಂಚಮಾಧಿಪತಿ ಶುಕ್ರ ನೀಚ ಸ್ಥಾನದಲ್ಲಿ ಇರೋದ್ರಿಂದ, ಈ ಶುಕ್ರ ಮಾತ್ರ ನೀಚ ಸ್ಥಾನದಲ್ಲಿದ್ದಾನೆ. ಯಾಕಂದರೆ ವ್ಯಯಾಧಿಪತಿ ಬಂದರೆ ಪಂಚಮದಲ್ಲಿ, ಪಂಚಮಾಧಿಪತಿ ಶುಕ್ರ ಆಗಿರೋದ್ರಿಂದ ಏನಾಗುತ್ತೆ, ನೀಚ ಸ್ಥಾನದಲ್ಲಿ ಇರೋದ್ರಿಂದ ಹೆಚ್ಚು ಬಟ್ಟೆಗಳು ಹಾಗೂ ಅಥವಾ ಆಭರಣ ಖರೀದಿ ಮಾಡುವಂತಹ ಅವಕಾಶಗಳು ನಿಮ್ಗೆ ಹೆಚ್ಚಾಗುತ್ತೆ. ನೋಡಿ, ನೀಚದಲ್ಲಿ ಬಂದರೂ ಕೂಡ ಏನಾಗುತ್ತೆ, ನಿಮಗೆ ಆ ಯೋಗ ಸಿಗುತ್ತೆ ಅಂತ. ಯಾಕಂದರೆ ಏನಾಗುತ್ತೆ, ಈಗ ಏನಂತೆ, ಈಗ ಯೋಗ ಅನ್ನುವಂಥದ್ದು ಎಷ್ಟೋ ಬದಲಾವಣೆಯಿಂದ ಕೂಡ ಆಗ್ತಾ ಇರುತ್ತೆ. ಈ ಗುರು ಬದಲಾವಣೆಯಿಂದ ಶುಕ್ರ ನೀಚ ಸ್ಥಾನದಲ್ಲಿದ್ದರೂ ಕೂಡ ಗುರು ಬಲ ಗಟ್ಟಿ ಇರೋದ್ರಿಂದ ನಿಮಗತ್ತೆ ಈ ಆಭರಣ ತೊಗೊಳ್ಲಿಕ್ಕೆ ಅಥವಾ ಹೊಸ ಹೊಸ ಬಟ್ಟೆ ತೊಗೊಳ್ಲಿಕ್ಕೆ ನಿಮಗೆ ಅನುಕೂಲಗಳು ಅಂತ. ಇನ್ನು ಚತುರ್ಥದಲ್ಲಿ ನೀಚ ಶುಕ್ರ ಅಂತ ಹೇಳಿ ನೋಡಿ, ಈಗ ಚತುರ್ಥದಲ್ಲಿ ನೀಚ ಶುಕ್ರ ಮತ್ತು ಪಂಚಮದಲ್ಲಿ ನೀಚ ರವಿ ಪ್ರಭಾವದಿಂದ ಇದನ್ನು ತಿಳ್ಕೊಳ್ಬೇಕು. ಚತುರ್ಥದಲ್ಲಿ 4ನೇ ಮನೆಯಲ್ಲಿ ನಿಮಗೆ ಶುಕ್ರ ನೀಚನಾಗಿದ್ದಾನೆ, ಮತ್ತು ಪಂಚಮದಲ್ಲಿ ಕೂಡ ಈಗ ರವಿ ಕೂಡ ನೀಚನಾಗಿದ್ದಾನೆ. ಇದರಿಂದ ಏನು, ನಿಮಗೆ ತಾಯಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ಈಗ ಈ ಮಿಥುನ ರಾಶಿಗಳು ಇರ್ತೀರ, ತಾಯಿಯ ಆರೋಗ್ಯದ ಕಡೆ ನೀವು ಸ್ವಲ್ಪ ಗಮನವನ್ನು ಕೊಡಬೇಕು. ವಿನಾಕಾರಣ ನಿಮ್ಮ ತಾಯಿಯ ಆರೋಗ್ಯದ ಮೇಲೆ ಪ್ರಭಾವ ಬೀಳುವಂಥದ್ದಾಗುತ್ತೆ. ಇನ್ನು ಏನು ಹೇಳ್ತಾರೆ, ಗರ್ಭಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಉಂಟಾಗುವಂಥದ್ದಾಗುತ್ತೆ. ಯಾಕಂದರೆ ಅವಶ್ಯಕವಾಗಿ ನೀವು ತಿಳ್ಕೊಳ್ಬೇಕು, ತಾಯಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಅವಶ್ಯಕವಾಗಿ ಎದುರಿಸಬೇಕಾಗುತ್ತೆ. ಹಾಗಾಗಿ ತುಂಬ ಜಾಗ್ರತೆ ವಹಿಸೋದು ತುಂಬ ವಿಚಾರ. ಇದ್ರ ಜೊತೆ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಉಂಟಾಗುವ ಸಾಧ್ಯತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇದನ್ನು ಕೂಡ ತಿಳ್ಕೊಳ್ಬೇಕು. ಯಾಕಂದರೆ ಈಗ ರವಿ ಕೂಡ ನೀಚ ಮತ್ತು ಶುಕ್ರ ಕೂಡ ನೀಚನಾಗಿರೋದ್ರಿಂದ ಈ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತೊಂದರೆಗಳು ಉಂಟಾಗ್ಬಿಡುತ್ತೆ. 48 ದಿನಗಳ ಕಾಲ ಅವಶ್ಯಕವಾಗಿ ತುಂಬ ಜಾಗೃತರಾಗಿರಿ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದರೂ ಮಾತುಕತೆಗಳಿರೋದು ಅಥವಾ ಆಸ್ತಿ ಹಂಚಿಕೆ ವಿಚಾರ ಇದ್ದರೆ ನಿಮಗೆ ಮೋಸ ಮಾಡಿಬಿಡ್ತಾರೆ. ತುಂಬ ಜಾಗೃತರಾಗಿರಬೇಕು. ಹಾಗಾಗಿ ತುಂಬ ಹೆಚ್ಚಿನ ಜಾಗ್ರತೆಯನ್ನು ಈ ಮಿಥುನ ರಾಶಿಯವರು ಆಸ್ತಿ ವಿಚಾರದಲ್ಲಿ ಮತ್ತು ತಂದೆ ತಾಯಿಯ ವಿಚಾರದಲ್ಲಿ ನೀವು ತುಂಬ ಜಾಗೃತರಾಗಿರೋದು ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಅಂತ.